ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಮ್ಮ ಮನೆಯಲ್ಲಿ ಶ್ರೀ ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆಯನ್ನು ಮಾಡುತ್ತಿದ್ದೇವೆ. ಮೊದಲಿಗೆ 3 ಇಡಿ ಅಕ್ಕಿಯನ್ನು ಹಾಕಬೇಕು. ಮೊದಲಿಗೆ ತಾಮ್ರದ ಬೆನ್ನಿಗೆ ಇಟ್ಕೋಬೇಕು. ಅದಕ್ಕೆ ದಾರ ಸುತ್ತಬೇಕು 48. ತಾಮ್ರ ಅಥವಾ ನಿಮ್ಮ ಅನುಕೂಲ, ಬೆಳ್ಳಿ ಅಥವಾ ಕಂಚು ಮತ್ತು ಹಿತ್ತಾಳೆ ಬಿನ್ಗೆ ಕೂಡ ಇಟ್ಕೋಬೋದು, ಚೆಂಬು ಕೂಡ ಇಟ್ಕೋಬೋದು, ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ. ಮೊದಲಿಗೆ ಮಹಾಗಣಪತಿಯ ಸ್ಮರಣೆ. ಕಲಾ ಕಲಾಹೇ ದೇವಾನಾಂ ದಾನವಾನಂ ಕಲಾ ಕಲಾ ಸಂತ್ಯಾ ನಿರ್ಮಿತೋ ಯಸ್ಮಾತ್ ಕಳಶಸ್ತೇನ ಕರ್ತ್ಯತೆ. ಈಗ ಕಳಸದ ಮಂತ್ರ ಹೇಳಿದ ನಂತರ 33 ಇಡಿ ಅಕ್ಕಿ ಅನ್ನು ಹಾಕಬೇಕು. ಧಾನ್ಯ 33 ಇಲ್ಲ ಅವರವರ ಅರ್ಧ ಬಿಂದಿಗೆಗೆ ಅರ್ಧ ತುಂಬಬೇಕು, ಪೂರ್ತಿ ತುಂಬಬಾರ್ದು. ಇನ್ನು ಅರ್ಧ ದೇವರು ನಮಗೆ ಪುಣ್ಯವನ್ನು ತುಂಬಿಸಬೇಕು. ಸೊ ಅರ್ಧ ಮಾತ್ರ ಹಾಕ್ಬೇಕು ಬಿಂದಿಗೆ ಅಥವಾ ಚೆಂಬಲ್ಲಿ. ಕೆಲವಕ್ಕೆ 11 ಇಡಿ ಅಥವಾ 21 ಅಥವಾ 33 ಈ ರೀತಿ ಲೆಕ್ಕ ಹಾಕ್ಕೊಂಡು ಬೆಸ ಸಂಖ್ಯೆಲೆ ಹಾಕಬೇಕು. ಬೆಳ್ಳಿ ಕಾಯಿನ್ಗಳು ನೋಡಿ, ಬೆಳ್ಳಿ ಕಾಯಿನು ಬೆಸ ಸಂಖ್ಯೆಯಲ್ಲಿ 7, 9, 5, 11 ಈ ರೀತಿ ಹಾಕೋಬೋದು. ಅಕಸ್ಮಾತ್ ಇಲ್ದಿದ್ರೆ ಮಾಮೂಲಿ ಕಾಯಿನೇ ಹಾಕೋಬೇಕು. ಬೆಳ್ಳಿ ಜೊತೆ ಒಂದು ಚಿನ್ನದ ಕಾಯಿನ ಅನುಕೂಲ ಇದ್ದರೂ ಹಾಕೋಬೋದು. ಈಗ ಕಳಸಕ್ಕೆ ಇದನ್ನ ಹಾಕೊಳ್ಳೋಣ. ಈಗ ಡ್ರೈ ಫ್ರೂಟ್ಸ್ನೆಲ್ಲ ಕಳಸದೊಳಗೆ ಹಾಕ್ಕೊಳ್ಳೋಣ, ಅಥವಾ ಪಕ್ಕದಲ್ಲಿ ಕೂಡ ಇಕ್ಕೋಬೋದು, ಅವ್ರವ್ರ ಅನುಕೂಲ. ಕೆಮಿಕಲ್ ಸಕ್ಕರೆ, ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ, ಒಣ ದ್ರಾಕ್ಷಿ, ಖರ್ಜೂರ, ಪಿಸ್ತಾ, ಬಾದಾಮಿ ಹಾಗೂ ಖರ್ಜೂರವನ್ನು ಕಳಸದೊಳಗೆ ಹಾಕ್ಕೊಳ್ಳೋಣ. ಮಾವಿನ ಎಲೆ 11 ಇದೆ. ಸೊ ಇದನ್ನು ಕಳ್ಸಕ್ಕೆ ಮೊದಲು ಇಕ್ಕೊಳ್ಳೋಣ. ವಿಳ್ಯದೆಲೆ ಇರೋರು ಇಡ್ಬೋದು. ಬೆಸ ಸಂಖ್ಯೆಲೆ ಇಕ್ಬೇಕು. ಈಗ ತೆಂಗಿನಕಾಯಿ, ಅದಕ್ಕೆ ಸುತ್ತಲೂ ಅರಿಶಿನ ಸವರಿದೆ. ಈಗ ಕಳಸಕ್ಕೆ ಗಂಧ ಹಾಗೂ ಕುಂಕುಮ ಇಡಬೇಕು. ಈಗ ವಸ್ತ್ರವನ್ನು ಕಳಸದ ಬಿಂದಿಗೆ ಕಂಠಕ್ಕೆ ಹಾಕಬೇಕು. ಕೆಂಪು ಕಲರ್ದೇ ಹಾಕಬೇಕು. ಆಮೇಲೆ ಅನುಕೂಲ ಇರೋರು ಸೀರೆ ಅಥವಾ ಜಾಗಿಟ್ ಬಟ್ಟೆ ಕೂಡ ಇಟ್ಕೋಬೋದು. ಅಕಸ್ಮಾತ್ ಏನು ಇರೋಕ್ಕಾಗಲಿರೋ ಕಂಠಕ್ಕೆ ಮಾತ್ರ ಕೆಂಪು ಬಟ್ಟೆ ವಸ್ತ್ರಧಾರಣೆ ಮಾಡಲೇಬೇಕು. ಕಳಸಕ್ಕೆ ಸರಳವಾಗಿ ಮಾಡೋರು. ಸೀರೆ ಉಡ್ಸೋರು ಕೂಡ ಕಂಠಕ್ಕೆ ಕೆಂಪು ವಸ್ತ್ರ ಧರಿಸಿ ಆಮೇಲೆ ಸೀರೆ ಅಥವಾ ಜಾಗಿಟ್ ಬಟ್ಟೆನ ಉಡಿಸ್ಬೇಕು. ಈಗ ಮಲ್ಲಿಗೆ ಹೂವಿನ ಹಾರ. ತಾಯಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಶ್ರೇಷ್ಠ. ಸೊ ಕಳಸಕ್ಕೆ ಮಲ್ಲಿಗೆ ಹೂವನ್ನ ಇಡ್ತಾ ಇದ್ದೀವಿ. ಬೆಲ್ಲ, ಒಣಕೊಬ್ಬರಿ, ಬಳೆ ಬಿಚ್ಚೋಲೆ, ಅರಿಶಿನದ ಕೊಂಬು, ಇದು ಕೂಡ ಕಳಸ ಪಕ್ಕ ಇಟ್ಕೊಳ್ಳೋಣ. ಬಳೆ ಬಿಚ್ಚೋಲೆ ಇರ್ತಾವ ನೋಡಿ, ಬಳೆ ಬಿಚ್ಚೋಲೆ ಎಲ್ಲ ಇಕ್ಕಿದೆ. ಈಗ ತಾಂಬೂಲ, ಎಲೆ, ಅಡಿಕೆ, ಬಾಳೆಹಣ್ಣು, ದಕ್ಷಿಣೆ. ಸೊ ದಾಸವಾಳದೆಲೆ ತುಂಬಾ ಶ್ರೇಷ್ಠ, ಅದು ಕೂಡ ಇಡ್ಬೋದು. ಈಗ ದಾಸವಾಳದ ಹೂವು ತುಂಬಾ ಶ್ರೇಷ್ಠ ದೇವಿಗೆ. ಎಲ್ಲ ದೇವ್ರಿಗೂ ಕೂಡ ದಾಸವಾಳದ ಹೂವು, ಕೆಂಪು ಹೂವು ಮತ್ತು ಅದರಲ್ಲೇ ತುಂಬಾ ಶ್ರೇಷ್ಠ, ಇಟ್ಟರೆ ತುಂಬಾ ಒಳ್ಳೆಯದು. ಈಗ ಆರತಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶ್ರೀಪೀಠೆ ಸುರಪೂಜಿತೆ ಟಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮಸ್ತುತೆ. ಈಗ ಕಳಸ ಸ್ಥಾಪನೆ ಆಗಿದೆ. ನಂತರ ಅಲಂಕಾರ ಮಾಡಿ ಪೂಜೆ ಪ್ರಾರಂಭ ಮಾಡ್ತೀವಿ. ಧನ ಸಂಪದ ಮಮ ಶತ್ರು ದೀಪಂ ಜೊತೆ ನಮಸ್ತೆ ಶುಭಂ ಕರೋತಿ ಕಲ್ಯಾಣಂ ಹಾರಗಿ ಧನ ಸಂಪದ ಮಮ ಶತ್ರು ಬುದ್ಧಿ ವಿನಾಶ ದೀಪಂ ಜೊತೆ ನಮಸ್ತೆ ಶುಭಂ ಕರೋತಿ ಕಲ್ಯಾಣಂ ಹಾರಗಿ ಧನ ಸಂಪದ ಮಮ ಶತ್ರು ದೀಪಂ ಜೊತೆ ನಮಸ್ತುತೆ.
दीपं ज्योति परब्रह्मदीपं दीपज्योतिर्जं दीपमे हरति पापानि सर्वसन्ध्यादीपं नमस्तते दीपं ज्योति परब्रह्मदीपं दीपज्योतिर्जं दीपमे हरति पापानि सर्वसन्ध्यादीपं नमस्तते दीपं ज्योति परब्रह्मदीपं दीपज्योतिर्जं दीपमे हरति पापानि सर्वसन्ध्यादीपं नमस्तते ಆಗಸ್ಟ್ 15, 2025 4ನೇ ಶುಕ್ರವಾರದಂದು ನಮ್ಮ ಮನೆಯಲ್ಲಿ ಶ್ರೀ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಸರಳವಾಗಿ ಆಚರಣೆ ಮಾಡುತ್ತಿದ್ದೇವೆ. ಜೊತೆಗೆ ಶ್ರೀಕೃಷ್ಣನನ್ನು ಕೂರಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಕೂಡ ಜೊತೆಯಲ್ಲೇ ಆಚರಣೆಯನ್ನು ಮಾಡುತ್ತಿದ್ದೇವೆ. ಈ ವರ್ಷವು ತುಂಬ ಸರಳವಾಗಿ ಆಚರಣೆಯನ್ನು ಮಾಡುತ್ತಿದ್ದೇವೆ. ಕಾರಣಾಂತರಗಳಿಂದ 3ನೇ ಶುಕ್ರವಾರ ಮಾಡೋಕ್ಕಾಗಲಿಲ್ಲ. ನೋಡಿ, ಶ್ರೀ ಲಕ್ಷ್ಮೀನಾರಾಯಣನ ಹೆಜ್ಜೆಯನ್ನು ಕೂಡ ಇಟ್ಟಿದ್ದೇವೆ. ಕೃಷ್ಣ ಹಾಗೂ ಮಹಾಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಲಿ ಎಂದು. ತುಂಬ ಚೆನ್ನಾಗಿದೆ ಅಲ್ಲ? ತಾಯಿ ಅಲಂಕಾರ, ತಾಯಿಯೇ ಎದ್ದು ಬಂದಾಗಿದೆ. ಆ ತಾಯಿ ಮಹಾಲಕ್ಷ್ಮಿ. ಪುಟ್ಟ ಬಾಲಕೃಷ್ಣ ಕೂಡ ಇದೆ. ಸೊ ಇದು ನಮ್ಮ ದೇವರ ಮನೆ ದೇವರು ಎಲ್ಲ ಇಟ್ಟಿದ್ದೇವೆ. ಈಗ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಆರತಿಯನ್ನು ಬೆಳಗುತ್ತಾ ಇದ್ದೇವೆ. ಶ್ರೀಪೀಠೆ ಸುರಪೂಜಿತೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀಂತ ಜ್ಞೇ ವಿಷ್ಣುಪತ್ನೀತ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೆ ನಮಸ್ತಸ್ತೆ ನಮೋ ನಮಃ. ಕಾತ್ಯಾಗ್ನೇ ಕನ್ಯಾಕುಮಾರಿ ಧೀಮಿ ತನ್ನೋ ದುರ್ಗಿ ಪ್ರಚೋದಯಾತ್.
ಅನ್ನಪುಣೆ ಸದಾಪುಣೆ ಶಂಕರ ಪ್ರಾಣವಲ್ಲಭೆ ಭಕ್ತಿ ವೇದ ಜ್ಞಾನ ವೈರಾಗ್ಯ ಸಿದ್ಧತೆ ಭಿಕ್ಷಾಂದೇಹಿ ಚ ಪಾರ್ವತಿ ವಸುಂಧಸುತಂ ದೇವಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಸೊ ನಮ್ಮ ಮನೆಯಲ್ಲಿ ತುಂಬ ಸರಳವಾಗಿ ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ದೆವು. ಕೆಂಪು ನೀರಿನ ಆರತಿ ಕೂಡ ಗೌರಿ ಬೆಳಗ್ತಿದ್ದಾರೆ. ಪೂಜೆ ಎಲ್ಲ ಆಯಿತು. ನಂತರ ಪ್ರದಕ್ಷಿಣೆ ಹಾಕಿ ತಾಯಿಗೆ ನಮಸ್ಕಾರ ಮಾಡಿದ್ದೆವು. ಸೊ ವರಮಹಾಲಕ್ಷ್ಮಿ ವ್ರತದಲ್ಲಿ ಏನು ಮಂತ್ರಗಳಿದೆ ಅವೆಲ್ಲ ಪಠನೆ ಮಾಡಿ ಅಷ್ಟೋತ್ತರ ಎಲ್ಲ ಮಾಡಿದ್ದೇವೆ. ನಾವು ಮಾಮಾಂಗಳತೆ ಮಾತ್ರ ತೋರಿಸ್ತಾ ಇದ್ದೀವಿ. ನಾನು ಗೌರಿ ನಮಸ್ಕಾರ ಮಾಡಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವಯಸ್ಸ ಮೇಲೂ ಆ ತಾಯಿ ಆಶೀರ್ವಾದ ಕೃಪಾ ಕಟಾಕ್ಷ ಸದಾ ಇರಲೆಂದು ಪ್ರಾರ್ಥಿಸುತ್ತಿದ್ದೇವೆ. ಹಾಗೂ ಅರಿಶಿನ ಕುಂಕುಮ ಹೂ ಬಳೆಯನ್ನು ತಾಯಿಗೆ ಸಮರ್ಪಣೆ ಮಾಡುತ್ತಿದ್ದೇವೆ. ತದನಂತರ ತಾಂಬೂಲ ಕೂಡ ತಾಯಿಗೆ ಸಮರ್ಪಿಸಿದ್ದೆವು. ಈಗ ಶ್ರೀ ಕೃಷ್ಣನನ್ನು ತೂಗ್ತಾ ಇದ್ದೀವಿ. ತೊಟ್ಲಲ್ಲಿ ಪುಟ್ಟ ಬಾಲಕೃಷ್ಣ. ವಸುಂಧಸುತಂ ದೇವಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಶ್ರೀಕೃಷ್ಣಂ ಶರಣಂ ಮಮ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಆ ತಾಯಿಯ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ. ಮಹಾಲಕ್ಷ್ಮಿ ಅಂದರೆ ಎಲ್ಲರಿಗೂ ಕೂಡ ಇಷ್ಟ. ಅಷ್ಟಲಕ್ಷ್ಮಿಯಾಗಿ ಆಕೆ ನಮ್ಮ ಮನೆ ಮನಸ್ಸಲ್ಲಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತೇವೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.